ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೌಲ್ಯವೀರಾಪುರ್ ಕರ್ನಾಡು ಮಾಧ್ಯಮ ಯೂಟ್ಯೂಬ್ ಚಾನಲ್ ವತಿಯಿಂದ ಇವತ್ತು ಗಂಡುಗಲಿ ಕುಮಾರರಾಮನ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಜೊತೆ ಅರ್ನಾಯಕ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇತ್ತೀಚೆಗೆ ನಾನು ಡಿಜಿಟಲ್ ಮಾಧ್ಯಮದ ಮುಖಾಂತರ ಗಂಡುಗಲಿ ಕುಮಾರರಾಮನ ಎಪಿಸೋಡ್ಗಳ ಮುಖಾಂತರ ಇಡೀ ನಾಡಿನ ಜನತೆಗೆ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಮಹಾನ್ ಪರಾಕ್ರಮಿಯಾಗಿ ಮೆರೆದು ಆಗಿ ಹೋಗಿರ್ತಕ್ಕಂಥ ಗಂಡುಗಲಿ ಕುಮಾರರಾಮನ ಇತಿಹಾಸವನ್ನು ಈ ಚಾನಲ್ ಮುಖಾಂತರ ತಿಳಿಸ್ಕೊಡಲಿದ್ದೇನೆ. ಬನ್ನಿ, ಇನ್ಯಾಕೆ ತಡ, ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಇಡೀ ದಕ್ಷಿಣ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಕುಮಾರರಾಮನ ಇತಿಹಾಸವನ್ನು ನಿಮ್ಮ ಈ ಕರುನಾಡು ಚಾನಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡಲಿದ್ದೇನೆ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಈಗ ನಾವು ಕುಮಾರರಾಮನ ದೇವಸ್ಥಾನಕ್ಕೆ ಹೋಗೋಣ್ರಿ. ಹಾಂ, ಗಂಡುಗಲಿ ಕುಮಾರರಾಮ ದೈವವಾಗಿ ಆರಾಧನೆಗೊಳ್ತಕ್ಕಂಥದ್ದು ಭಾರತದ ಚರಿತ್ರೆಯಲ್ಲಿ ಏಕಮಾತ್ರ ಉದಾಹರಣೆ. ಒಬ್ಬ ರಾಜನನ್ನು ದೇವರಾಗಿ ಪೂಜೆ ಮಾಡುವಂಥದ್ದು. ಆ ದೇವಸ್ಥಾನವನ್ನು ತೋರಿಸ್ತೀನಿ. ಮುಂದೆ ಅರಮನೆ ಇದೆ. ದೇವಸ್ಥಾನ ಇದೆ ಸರ್? ಹಾಂ, ದೇವಸ್ಥಾನ ಇದೆ, ಇಲ್ಲಿ ಅರಮನೆ ಇದೆ. ಎಲ್ಲಾದರೂ ನೋಡೋಣ. ಅದೇ ನೀವು ನೋಡುವಂಥದ್ದು ದೇವಸ್ಥಾನ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದು ವಿಜಯನಗರ ಸಾಮ್ರಾಜ್ಯವೇ ಕಟ್ಟಿರೋದು. ಹಾಂ, ಅವರೇ ಕುಮಾರರಾಮನ ಹೋರಾಟಗಳು ಶಾಶ್ವತ. ಸರ್, ಇದೇ ಗಂಡುಗಲಿ ಕುಮಾರರಾಮನ? ಹಾಂ, ಇದೇ ಗಂಡುಗಲಿ ಕುಮಾರರಾಮನ ದೇವಸ್ಥಾನ. ಸಾಕಷ್ಟು ಜನ ಈ ದೇವಸ್ಥಾನಕ್ಕೆ ಭಕ್ತರಾಗಿ ನಡ್ಕೊಳ್ತಾರೆ. ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರು ಕುಮಾರರಾಮನ ಇತ್ತೀಚೆಗೆ ನಡೆದಿರ್ತಕ್ಕಂಥ ಜಾತ್ರೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಕುಮಾರರಾಮನ ಈ ಒಂದು ದೇವಸ್ಥಾನ ಇಡೀ ದಕ್ಷಿಣ ಭಾರತದಲ್ಲಿ ನೂರಾರು ದೇವಸ್ಥಾನಗಳಿವೆ ಕುಮಾರರಾಮನ ಕುರಿತು. ಇಲ್ಲೆಲ್ಲ ಬದಲಿ ಕಡೆ ಇದೆ ಸರ್? ಹಾಂ, ತುಮಕೂರು ಭಾಗದಲ್ಲಿ ಸಾಕಷ್ಟು 101 ಹೆಚ್ಚು ದೇವಸ್ಥಾನಗಳು ತುಮಕೂರು ಭಾಗದಲ್ಲಿದ್ದಾವೆ. 50ಕ್ಕೂ ಹೆಚ್ಚು ದೇವಸ್ಥಾನ ಶಿವಮೊಗ್ಗ ಭಾಗದಲ್ಲಿದ್ದಾವೆ. ಆದರೆ ಆ ಎಲ್ಲ ದೇವರಿಗೂ ಮೂಲ ಆಗಿರ್ತಕ್ಕಂಥವನು ನಮ್ಮ ಗಂಡುಗಲಿ ಕುಮಾರರಾಮ. ಈ ಗಂಡುಗಲಿ ಕುಮಾರರಾಮನ ಇತಿಹಾಸವನ್ನು ನಿಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡೋದು ಕೂಡ ನನಗೆ ಸಂತೋಷ ಆಗಿರ್ತಕ್ಕಂಥದ್ದು. ಬನ್ನಿ, ಇನ್ಯಾಕೆ ತಡ, ಕುಮಾರರಾಮನ ಇತಿಹಾಸವನ್ನು, ಈ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಶಿಲ್ಪಗಳ ಬಗ್ಗೆ, ಕುಮಾರರಾಮನ ಬಗ್ಗೆ, ಬೊಲ್ಲ ಕುದುರೆ ಬಗ್ಗೆ ಎಲ್ಲ ಇತಿಹಾಸವನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಸರ್. ಇದೇ ಗಂಡುಗಲಿ ಕುಮಾರರಾಮನ ದೇವಸ್ಥಾನ. ಈ ದೇವಸ್ಥಾನವನ್ನು ನಾವು ರುಂಡದ ಆಕೃತಿಯನ್ನು ನಾವು ಇಲ್ಲಿ ಪೂಜೆ ಮಾಡುವಂಥದ್ದು. ಅಂದರೆ ಕುಮಾರರಾಮನ ಕೊನೆ ಯುದ್ಧದಲ್ಲಿ ಮಾತಂಗಿ ರುಂಡ ಕಡಿದ್ಬಿಟ್ಟು ಅದನ್ನು ಮೊಹಮ್ಮದ್ ಬಿನ್ ತೊಗಲಕನಿಗೆ ಕಳಿಸ್ಕೊಡ್ತಾಳೆ. ಇಲ್ಲಿಂದ ಕಳಿಸ್ಕೊಡ್ತಾಳೆ. ಹಾಂ, ಈ ಕುಂಬಳದುರ್ಗದಲ್ಲಿ ಕೊನೆ ಯುದ್ಧ ಆದ ನಂತರ ಕುಮಾರರಾಮನ ರುಂಡ ಕಡಿದು ಅಲ್ಲಿ ಕಳಿಸಿದ ನಂತರ ಆತ ಅಲ್ಲಿ ನೋಡ್ತಾನೆ. ಯಾಕಂದರೆ ಕುಮಾರರಾಮನ ಜೊತೆ ಸಾಕಷ್ಟು ಯುದ್ಧದಲ್ಲಿ ಸೋತ ಮೇಲೆ ನಾನು ಹೇಗಾದರೂ ಮಾಡಿ ಕುಮಾರರಾಮನನ್ನು ಖಚಿತ ಮಾಡ್ಕೊಳ್ಬೇಕು, ಕನ್ಫರ್ಮ್ ಮಾಡ್ಕೊಳ್ಳೇಬೇಕು ನಾನು ಅದು ಸತ್ತ ಅಂತೇಳಿ. ಅಷ್ಟೊಂದು ಕುಮಾರರಾಮನ ಬಗ್ಗೆ ಆತ ಅಷ್ಟೊಂದು ಭಯಭೀತ ಆಗಿಬಿಡ್ತಾನೆ. ಅಲ್ಲಿ ರುಂಡ ಒಯ್ದ ನಂತರ ಅಲ್ಲಿ ಕುಮಾರರಾಮನ ರುಂಡ ಅಂತ ಮಹಾನುಭಾವನ ರುಂಡ ಕಡ್ದದಕ್ಕಾಗಿ ಅಲ್ಲಿ ಒಂದಿಷ್ಟು ದೆಹಲಿಯಲ್ಲಿ ಸಾವು ನೋವು ಸಂಭವಿಸ್ತವೆ. ಇಲ್ಲಿಂದ ರುಂಡ ಕಡ್ದೋದಕ್ಕೆ ಇಲ್ಲಿ ರುಂಡ ಒಯ್ದಕ್ಕೆ ನೀವು ಎಂಥ ಮಹಾನುಭಾವ, ದೈವಾಂಶ ಸಂಭೂತ, ದೈವ ಪುರುಷ. ದೈವ ಪುರುಷ ಅಂತ ರುಂಡ ಕಡೋದಕ್ಕೆ ಇಲ್ಲೆಲ್ಲ ಸಾವು ನೋವು ಆಗ್ತದೆ. ಇದಕ್ಕೆ ರಾಜ ಮರ್ಯಾದೆಯಿಂದ ಮತ್ತೊಮ್ಮೆ ಆ ಕುಂಬಳದುರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ರಿ ಅಂತಂದೇಳಿ ಅಲ್ಲಿಯ ಜ್ಯೋತಿಷ್ಯರು ಹೇಳ್ತಾರೆ ಸುಲ್ತಾನಿಗೆ. ಆಗ ಸುಲ್ತಾನ ಚಿನ್ನದ ಅರಿವಾಣದಲ್ಲಿಟ್ಟು ರೂಪಿ ದೇವಯ್ಯ ಎನ್ನುವರು, ಅವರ ಏನು ಗೂಢಚಾರ ಇದ್ರು, ಅವ್ರ ಕೈಲೇ ಕಳಿಸಿ ಇಲ್ಲಿ ಕುಂಬಳದುರ್ಗ ತಂದು ಅದನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಇದು ದೈವತ್ವಕ್ಕೆ ಏರಿ ನಂತರ ಇಲ್ಲಿ ಪೂಜೆ ಪುನಸ್ಕಾರಗಳು. ಈ ದೇವಸ್ಥಾನವನ್ನ ವಿಜಯನಗರದ ಅರಸರು ಕಟ್ಟಿಸ್ತಾರೆ. ಇದೆಲ್ಲ ನಾವು ಈ ವಾಸ್ತುಶಿಲ್ಪವನ್ನು ಗಮನಿಸಿದ್ರೆ ಇದೆಲ್ಲದೂ ಕೂಡ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಸರ್, ಗಂಡುಗಲಿ ಕುಮಾರರಾಮ ರುಂಡ ಕಡೆಯಕ್ಕೆ ಮಾತಂಗಿ ಕಾಣಿದೆ ಸರ್. ಯಾರು ಸರ್ ಮಾತಂಗಿ? ಆಕಿ ವಿಷಕನ್ಯೆ ಅಂತ ಕರೀತಾರೆ ನಮಗೆ ಸಾಹಿತ್ಯದಲ್ಲೆಲ್ಲ. ಮಾತಂಗಿ ಆಕಿ ದೆಹಲಿ ಸುಲ್ತಾನ್ನ ಪರವಾಗಿ ಕುಮಾರರಾಮನ ವಿರುದ್ಧಕ್ಕೆ ಹೋರಾಟ ಬರ್ತಾರೆ. ಅಂದರೆ ಆಕೆಯ ಕುರಿತು ಸಂಗತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳಿದೆ. ಆಕೆಯನ್ನ ದೆಹಲಿ ಸುಲ್ತಾನ್ನ ಮಗಳು ಅಂತ ಒಂದು ವಾದ ಇದ್ರೆ, ಇನ್ನೊಬ್ರು ಕಾಕತೀಯ ಪ್ರತಾಪರುದ್ರನ ಮಗಳಾಗಿದ್ಲು ಅಂತಂದು ಹೇಳ್ತಾರೆ. ಅಂದ್ರೆ ಯಾರ ಗಂಡ್ಮಕ್ಳು ಅವನಿಗೆ ಸೋಲ್ಸಕ್ ಸಾಧ್ಯ ಇಲ್ಲ, ಗಂಡಿನಿಂದನೇ ಆತನ ಸಾಯಿಸಬಹುದು ಅಂತಂದೇಳಿ ಆಕೆ ಗೊತ್ತಿರುತ್ತೆ ಮೊದಲು. ಅಂದ್ರೆ ಆಕೆ ಕೂಡ ಕುಮಾರರಾಮನನ್ನ ಪ್ರೇಮಿಸಿರ್ತಾಳೆ. ಕುಮಾರರಾಮನ ಪ್ರೇಮಿಸಿರ್ತಾಳೆ. ಆ ಪ್ರೇಮವನ್ನು ಕೂಡ ಕುಮಾರರಾಮ ತಿರಸ್ಕಾರ ಮಾಡಿರ್ತಾನೆ. ಅದರ ಸೇಡಾಗಿ ಕುಮಾರರಾಮನನ್ನ ತಾನೇ ಸಂಹಾರ ಮಾಡಬೇಕು ಅಂದ್ರೆ ಅಲ್ಲಿ ಮೂಲ ಉದ್ದೇಶ ಸಂಹಾರ ಮಾಡೋದಿರೋದಿಲ್ಲ, ಅವನ ಮನೆ ಪರಿವರ್ತನೆ ಮಾಡಿ ದೆಹಲಿ ಸುಲ್ತಾನಿಗೆ ಒಪ್ಪಿಸ್ತಕ್ಕಂಥ ಕೆಲಸನ ಆಕೆ ಮಾಡ್ತಾಳೆ. ಆದರೆ ಕುಮಾರರಾಮ ಅದ್ಯಾವುದಕ್ಕೂ ಒಪ್ಪೋದಿಲ್ಲ. ಆಗ ಆಕೆ ಆಕ್ರೋಶಗೊಂಡು ಕುಮಾರರಾಮನನ್ನ ರುಂಡ ಕಡಿತಾಳೆ ಅಂತ ಅಂದ್ಬಿಟ್ಟು ನಮಗೆ ಕಂಡು ಬರುವಂಥದ್ದು. ಈಗ ಅದಕ್ಕೆ ಮಾತಂಗಿ ಸಾಕ್ಷಿಯಾಗಿ ನಾವು ಅಲ್ಲಿ ನೋಡೋಣ. ಇಲ್ಲಿದೆ ಸರ್. ಹಾಂ,
ಈ ಒಂದು ಶಿಲ್ಪ ಏನಿದೆ ಮಾತಂಗಿಯ ಶಿಲ್ಪ ಅಂತ ಕರೀತಾರೆ ಜನಪದೀಯರು. ಇದು ಸರ್. ಇದು ಏನಂದ್ರೆ ಕುಮಾರರಾಮನ ರುಂಡ ಕಡಲು. ಆ ಒಂದು ಆಕ್ರೋಶವನ್ನು ಯಾವ ರೀತಿ ನಾವು ತೀರಿಸ್ಕೋಬೇಕಂತಂದ್ರೆ, ಆಕಿಗೆ ಜನ ಈಗ ಒಂದು ಸೇಡ್ ತೀರ್ಸ್ಕೋಬೇಕಲ್ಲ ನಾವು ಸಾಮಾನ್ಯ ಜನರು ಅಂದ್ರೆ, ಆಕಿನ ಕುಮಾರರಾಮನ ದರ್ಶನ ಮಾಡೋಕೆ ಯಾರು ಬರ್ತಾರೆ ಅವ್ರು ಆಕಿನ ತುಳ್ಕೊಂಡು ಬರ್ಬೇಕು, ತುಳ್ಕೊಂಡು ಬರ್ಬೇಕಂತಂದೇಳಿ ಆ ಕಾಲಲ್ಲಿ ಹಾಕಿರುವಂಥದ್ದು ಅಂತಂದು ನಮಗೆ ತಿಳಿದು ಬರುವಂಥದ್ದು. ಹಾಗೆ ಇದು ಆ ಪಕ್ಕದಲ್ಲಿ ನೋಡ್ಬೋದು ನಾವು, ಇದು ಗಂಡ ಬೇರುಂಡ. ಇದು ಗಂಡ ಬೇರುಂಡ ಶಿಲ್ಪ. ನಾವು ಇವತ್ತೇನು ಕರ್ನಾಟಕ ಸರ್ಕಾರದಲ್ಲಿ ನಾವು ಕಂಡು ಬರ್ತಂಥದ್ದು ರಾಷ್ಟ್ರೀಯ ರಾಜ್ಯ ಲಾಂಛನ ಆ ಒಂದು ಗಡ್ಡ ಬೇರುಂಡ. ಅದು ಸೂರ್ಯಚಂದ್ರ. ಇಲ್ಲಿ ಒಂದು ಧ್ವಜ ಇದೆ. ಧ್ವಜ ಇದೆ. ಇದು ಕುಮಾರರಾಮನ ಲಾಂಛನ ಆಗಿ ಬಳಕೆ ಮಾಡ್ಕೊಂಡಿದ್ದ ಅನ್ನೋದಕ್ಕೆ ನಮ್ಗೆ ಇವತ್ತಿಗೂ ಈ ಒಂದು ದೇವಸ್ಥಾನದಲ್ಲಿ ಕಂಡು ಬರುವಂಥದ್ದು ಕುಮಾರರಾಮನ ಇದು ಲಾಂಛನ. ಗಡ್ಡ ಬೇರುಂಡ ನೋಡಿ, 2 ರುಂಡ ಇದೆ ನೋಡಿ, 2 ರುಂಡ. ಸೂರ್ಯ. ಇದು ಧ್ವಜ ಇದೆ. ಇದೊಂದಿಷ್ಟು ಸ್ಪಷ್ಟವಾಗಿ ಕಾಣುವಂಥದ್ದು. ಹಾಗೆ ನಮ್ಗೆ ಇಲ್ಲಿ ಕೆಲವೊಂದಿಷ್ಟು ಶಾಸನಗಳು ಸಿಗ್ತವೆ. ಅವೆಲ್ಲವೂ ಈ ಕಾಲನ ಹೊಡೆತಕ್ಕೆ ಎಲ್ಲ ನಾಶ ಆಗಿ ಹೋಗಿದ್ದಾವೆ. ಶಾಸನ ಇವೆಲ್ಲ ಶಾಸನ. ಇದು ಏನಾಗುತ್ತೆ, ನಮ್ಮ ಜನ ಎಣ್ಣೆ ಅರ್ಶಿನ ಕುಂಕುಮ ಹಚ್ಚಿ ಅದನ್ನ ಸಂಪೂರ್ಣ ಇಲ್ಲವಾಗಿಸಿಬಿಡ್ತಾರೆ. ಹಾಗೆ ನಾವು ಈ ಒಂದು ದೇವಸ್ಥಾನದ ಕಂಬಗಳಲ್ಲಿ ಕೆಲವೊಂದು ಶಿಲ್ಪಗಳನ್ನು ಗಮನಿಸಿದಾಗ ಇಲ್ಲೊಂದಿಷ್ಟು ಜನರ ಮತ್ತು ಕುಮಾರರಾಮನ ಶಿಲ್ಪಗಳು ನಮಗೆ ಕಂಡು ಬರ್ತವೆ. ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಅರಣ್ಯ ಸರ್ ಇಲ್ಲಿ ಶಿಲ್ಪದ ಬಗ್ಗೆ ಹೇಳ್ತಾರೆ. ಇದು ಬಂದ್ಬಿಟ್ಟು ಕುಮಾರರಾಮ ಕೈಯಲ್ಲಿ ಬರ್ಚಿಯನ್ನು ಹಿಡಿದು ಯುದ್ಧಕ್ಕೆ ಹೋಗುವಂಥ ಸನ್ನಿವೇಶ. ನಾವಲ್ಲಿ ಕೆಲವೊಂದು ಕೆಳಗಡೆ ವೀರ್ಗಲ್ಗಳನ್ನ ನೋಡಿದ್ವಿ. ಅಲ್ಲಿ ಕೂಡ ಬರ್ಚಿಯನ್ನು ಹಿಡಿದಕ್ಕಂಥ ವೀರ್ಗಲ್ಲನ್ನ ನಾವು ಕಂಡಿರುವಂಥದ್ದು. ಹಾಗೆ ಇಲ್ಲಿ ಒಬ್ಬ ಮುಸ್ಲಿಂ ಸೈನಿಕ ಕೆಳಗಡೆ ಬಿದ್ದಿದೆ ನೋಡ್ರಿ. ಆಮೇಲೆ ದಾಡಿ ಕೂಡ ಇದೆ. ಅಂದರೆ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಿದ, ತನ್ನ ಅಚ್ಚುಮೆಚ್ಚಿನ ಕುದುರೆಯಿಂದ ಬೊಲ್ಲವನ್ನೇರಿ ಯುದ್ಧಕ್ಕೆ ಹೋಗುವಂಥದ್ದು. ಹಾಗೆ ಇದು ಛತ್ರಿಯನ್ನು ಹಿಡಿದ, ಅಂದರೆ ಇದು ರಾಜಕುಮಾರ್ ಅನ್ನೋದಕ್ಕೆ ಹಿಂದೆ ಛತ್ರಿ ಹಿಡಿದಿರುವಂಥದ್ದು ನಮಗೆ ಸಾಕ್ಷಿ ಆಗುತ್ತೆ. ಈ ಒಂದು ಶಿಲ್ಪಗಳು ನಮಗೆ ಅತಿ ಹೆಚ್ಚು ಕಂಡು ಬರೋದು ತುಮಕೂರು ಭಾಗದಲ್ಲಿ. ತುಮಕೂರು ಭಾಗದಲ್ಲಿ ನಾನು ಈಗಾಗಲೇ ಒಂದು 8 ದೇವಸ್ಥಾನಗಳನ್ನ ನೋಡಿದ್ವಿ. 8 ದೇವಸ್ಥಾನಗಳಲ್ಲಿ ಇದೇ ಶಿಲ್ಪ ಇದೆ. ಈ ಮಾದರಿಯ ಶಿಲ್ಪ, ಇದೇ ಮಾದರಿ ಶಿಲ್ಪ. ಕೈಯಲ್ಲಿ ಎಲ್ಲರ ಕೈ ಬರ್ಚಿ ಇದೆ ಎಲ್ಲ ಶಿಲ್ಪಗಳಲ್ಲಿ, ಯುದ್ಧ ಮಾಡುವ ಶೈಲಿಯಲ್ಲಿ. ಆಮೇಲೆ ಛತ್ರಿ ಹಿಡಿದಾರೆ ಕಂಪಲ್ಸರಿ. ಪ್ರತಿಯೊಂದು ಶಿಲ್ಪದಿಂದ ಛತ್ರಿ ಹಿಡಿದಿರುವಂಥದ್ದು, ಒಬ್ಬ ಮುಸ್ಲಿಂ ಸೈನಿಕ ಬಿದ್ದಿರುವಂಥದ್ದು ನಾವು ಇದನ್ನು ನೋಡ್ಬೋದು. ಹಾಗೆ ಕುಮಾರರಾಮನ ಮತ್ತೊಂದಿಷ್ಟು ದೇವಸ್ಥಾನಗಳಲ್ಲಿ ಈ ರೀತಿಯ ಶಿಲ್ಪಗಳನ್ನು ಕೂಡ ನಾವು ನೋಡಿದ್ವಿ. ಬಿಲ್ಲು ಬಾಣಗಳಿಂದ ಬಾಣ ಪ್ರಯೋಗ ಮಾಡುವಂಥ ಶೈಲಿಯಲ್ಲಿ ಕೂಡ ದೇವಸ್ಥಾನಗಳಿದ್ದಾವೆ ತುಮಕೂರು ಭಾಗದಲ್ಲಿ. ನಮಗೂ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಶಿಲ್ಪಗಳು ನಮ್ಮಲ್ಲಿ ಕುಮಟದಲ್ಲಿ ಕಂಡುಬರುವಂಥದ್ದು ಮತ್ತಷ್ಟು ಇತಿಹಾಸಕ್ಕೆ ಸಾಕ್ಷಿ ಆಗುತ್ತವೆ. ಹಾಗೆ ಬನ್ನಿ, ಈಗ ಇನ್ನೊಂದೆರಡು ಶಿಲ್ಪ ಇದಾವೆ, ಅದನ್ನು ನೋಡೋಣ. ನಾವು ಈ ಶಿಲ್ಪವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒಬ್ಬ ಮಹಿಳೆಯ ಥರ ಕಾಣ್ತಾ ಇದೆ ನೋಡಿ. ಹೌದು ಸರ್, ಮಹಿಳೆ. ಇಲ್ಲಿ ಮಹಿಳೆ, ಇಲ್ಲೊಂದು ರುಂಡ ಬಿದ್ದಿದೆ, ಇಲ್ಲಿ ಒಂದಷ್ಟು ಆಕೃತಿ ಕಾಣ್ತಾ ಇದೆ. ನಮಗೆ ಇದರಿಂದ ಕಂಡು ಬಂದಿದ್ದೇನೆಂದರೆ ಕುಮಾರರಾಮನನ್ನ ರುಂಡ ಕತ್ತರಿಸತಕ್ಕಂಥ ಮಾತಂಗಿಯ ಶಿಲ್ಪ ಅಂತ ನಮಗೆ ಕಂಡು ಬರ್ತದೆ. ನೋಡ್ಬೋದು ನೀವು, ಇಲ್ಲೆಲ್ಲ ಅರ್ಧ ರುಂಡ ಬಿದ್ದಿದೆ. ಇದು ರುಂಡ, ಇದು ದೇಹ, ಮಾತಂಗಿ ಸ್ಥಾನಗಳು. ಹಾಗಾಗಿ ಕುಮಾರರಾಮನ ರುಂಡ ಕಡಿದ್ರು ಅನ್ನೋದಕ್ಕೆ ಈ ಶಿಲ್ಪ ನಮಗೆ ಸಾಕ್ಷಿಯಾಗಿ ಬರೋದು. ಹಾಗೆ ಕುಮಾರರಾಮ ಕೈಯಲ್ಲಿ ಬರ್ಚಿಯ ಜೊತೆಗೆ ಖಡ್ಗವನ್ನು ಹಿಡಿದಿರ್ತಕ್ಕಂಥ ಶಿಲ್ಪಗಳು ಕೂಡ ನಮ್ಗೆ ಕಂಡು ಬರುತ್ತೆ. ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೈಯಲ್ಲಿ ಕತ್ತಿಯನ್ನು ಹಿಡಿದು ನಾವು 2 ಶಿಲ್ಪಗಳು ನೋಡಿದ್ವಲ್ಲ, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕುದುರೆಯನ್ನು ಏರಿ ಹೋಗ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಬೊಲ್ಲನ ಶಿಲ್ಪ ಇದೆ, ಬನ್ನಿ. ಕಾಕತೀಯ ಪ್ರತಾಪರುದ್ರನ ಹತ್ರ ಇರ್ತಕ್ಕಂಥ ಬೊಲ್ಲ ಕುದುರೆಯನ್ನ ಕುಮಾರರಾಮ ಗೆದ್ಕೊಂಡು ಬರುವಂತ ಸನ್ನಿವೇಶವನ್ನ ಈ ಶಿಲ್ಪದಲ್ಲಿ ಕೆತ್ತಿರುವಂತದ್ದು ಕುಮಾರರಾಮ. ಯಾಕಂದ್ರೆ ಅದು ಯಾರಿಗೂ ಕೂಡ ಮೈ ಮೇಲೆ ಹಸ್ಕೊಳ್ಳೋದಿಲ್ಲಂತೆ. ಅಷ್ಟೊಂದು ಪರಾಕ್ರಮಿಯಾಗಿರ್ತಕ್ಕಂಥ ಬೊಲ್ಲನನ್ನ ಕುಮಾರರಾಮ ತುಂಬಾ ಸುಲಭವಾಗಿ ಗೆದ್ಕೊಂಡು ಬಂದ್ಬಿಡ್ತಾನೆ. ಇಡೀ ದಕ್ಷಿಣ ಭಾರತದಲ್ಲಿ ಯಾವ ರಾಜರು ಕೂಡ ಆ ಕುದುರೆಯನ್ನ ಸವಾರಿ ಮಾಡೋಕೆ ಸಾಧ್ಯ ಆಗಲ್ಲ. ಅದನ್ನ ನೆರವೇರಿಸ್ಕೊಂಡು ಬರುವಂತನು ಕುಮಾರರಾಮ. ಹಾಗೆ ಮಲ್ಲು, ಇದು ಏನಿದೆ ಗೊತ್ತಾ, ಕುಮಾರರಾಮನನ್ನ ನಾವು ಬರ್ಚಿ ಹಿಡಿದಿರ್ತಕ್ಕಂಥದ್ದು, ಕತ್ತಿ ಹಿಡಿದಿರ್ತಕ್ಕಂಥ ನೋಡಿದ್ವಿ. ಹಾಗೆ ಬಿಲ್ಲು ಬಾಣಗಳನ್ನ ಹಿಡಿದಿರ್ತಕ್ಕಂಥ ಕುಮಾರರಾಮನನ್ನ ನಾನು ದೊಡ್ಡಪಾಲ್ನಹಳ್ಳಿ ಗಮನಿಸಿದೆ. ದೊಡ್ಡಪಾಲ್ನಹಳ್ಳಿ ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ ದೊಡ್ಡಪಾಲ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ಇದೇ ಮೂಲ ಶಿಲ್ಪ ದೇವಸ್ಥಾನದಲ್ಲಿದ್ದು ನನಗೂ ಭಾಳ ಮಹತ್ವ ಅನಿಸ್ತು. ನಾನು ಇದು ಯಾವ ಶಿಲ್ಪ ಅಂತಂದ್ಬಿಟ್ಟು ಸಾಕಷ್ಟು ಇದು ಮಾಡ್ಕೊಂಡಿದ್ದೆ. ಅಲ್ಲಿ ಈ ಶಿಲ್ಪ ಇರೋದ್ರಿಂದ ಕುಮಾರರಾಮನ ಶಿಲ್ಪ ಅಂತಾನೆ ಹೇಳ್ಬೋದು. ಬಿಲ್ಲು
ಬಿಲ್ಲು ಇದು ಕತ್ತಿ ಇದೆ, ಕತ್ತಿದು ಬಿಲ್ಲು ಕತ್ತಿಯನ್ನು ಹಿಡಿದಿರ್ತಕ್ಕಂಥದ್ದು ಈ ರೀತಿ ಕೂತ್ಕೊಂಡಿರುವಂಥದ್ದು. ಇದು ಕುಮಾರರಾಮನ ಶಿಲ್ಪ. ಹಾಗೆ ನಾನಾ ಬಗೆಯ ಶಿಲ್ಪಗಳು ಇದಾವೆ, ಆದರೆ ಅದು ನಮಗೆ ನಿಖರವಾಗಿ ಹೇಳೋದಕ್ಕೆ ಒಂದು 4-5 ಶಿಲ್ಪಗಳು ನಮ್ಗೆ ಸಾಕ್ಷಿ ಆಗ್ತವೆ. ಹಾಗೆ ಇನ್ನೊಂದು ವಿಶೇಷ ಶಿಲ್ಪ ಅಂತಂದರೆ ನೀವು ಗಮನಿಸ್ತಾ ಇರ್ಬೋದು ಮಲ್ಲು. ಸರ್, ಇದು ಎಲ್ಲಾದ್ರೂ ನೋಡಿದ್ದು ಏನಾದರೂ ನಿಮ್ಗೆ ನೆನಪೈತೆ? ಇದು ಈ ಮೂರ್ತಿ ಈ ಥರದ್ದು ಯಾವುದಾದ್ರೂ ನೋಡಿದ್ರೆ ನೋಡ್ರಿ, ಇನ್ನೊಮ್ಮೆ ನೆನಪು ಮಾಡ್ಕೊಳ್ರಿ. ಇಬ್ಬರು ಗಂಡ ಹೆಂಡತಿ ನಡುವೆ ಒಬ್ಬ ವೀರ ನಿಂತ್ಕೊಂಡಿರ್ತಾರೆ ಶಿಲ್ಪ. ನಮಗೆ ವಿಜಯನಗರವನ್ನು ಆಳಿರ್ತಕ್ಕಂಥ ಪ್ರಮುಖ ರಾಜ ಇರ್ತಕ್ಕಂಥ ಕೃಷ್ಣದೇವರಾಯನ ಶಿಲ್ಪ ಇದು. ಈ ಶಿಲ್ಪವನ್ನು ನಾವು ತಿರುಪತಿಯಲ್ಲಿ ಕಂಚಿನ ಮೂರ್ತಿಯನ್ನು ನೋಡ್ತೀವಿ. ಅದೇ ಮಾದರಿಯಲ್ಲಿ ಈ ಶಿಲ್ಪ ಇದೆ. ಅಂದರೆ ಇದು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಅನ್ನೋದಕ್ಕೆ ಈ ಶಿಲ್ಪ ನಮಗೆ ಸಾಕ್ಷಿ ಆಗುವಂಥದ್ದು. ಯಾರಾದರೂ ಅನುಮಾನ ಇದ್ರೂ ಕೂಡ ನೀವು ನೋಡ್ಕೋಬೋದು. ಶ್ರೀಕೃಷ್ಣದೇವರಾಯ, ತಿರುಮಲಾಂಬೆ, ಚಿನ್ನಾಂಬೆ, ಈ ಒಂದು ಶಿಲ್ಪಗಳು ನಮಗೆ ಈ ವಾಸ್ತು ಶಿಲ್ಪವನ್ನು ನೋಡಿದಾಗ ವಿಜಯನಗರ ಅರಸರು ಈ ದೇವಸ್ಥಾನ ನಿರ್ಮಾಣ ಮಾಡಿದರು ಅನ್ನೋದಕ್ಕೆ ಸಾಕ್ಷಿ ಆಗುವಂಥದ್ದು. ಶ್ರೀಕೃಷ್ಣದೇವರಾಯ ಈ ಗುಡಿ ನಿರ್ಮಾಣ ಮಾಡಿದರು ಅಂತ. ಹಾಗೆ ಇನ್ನೊಂದು ಪ್ರಮುಖ ಸಾಕ್ಷಿ ಅಂದರೆ ನಮಗೆ ಹೊಸಮಲೆ ದುರ್ಗ, ಸಂಡೂರು ಹತ್ರ ಇರ್ತಕ್ಕಂಥ ಹೊಸಮಲೆ ದುರ್ಗದಲ್ಲಿ ಏನು ರಾಮನಾಥ ದೇವಸ್ಥಾನವನ್ನು ಗೋಪಾಯಿ ಎನ್ನುವರು ಕಟ್ಟಿಸ್ತಾರೆ. ಅದು ಕೂಡ ಕೃಷ್ಣದೇವರಾಯನ ಕಾಲಾವಧಿಯಲ್ಲಿ ನಿರ್ಮಾಣ ಆಗುವಂಥದ್ದು. ಆ ದೇವಸ್ಥಾನ ಮತ್ತು ಇದು ಕೂಡ ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣ ಆಯಿತು ಅನ್ನೋದಕ್ಕೆ ಈ ಶಿಲ್ಪ ಸಾಕ್ಷಿ ಆಗುವಂಥದ್ದು. ಇದೇನು ಸರ್, ಈ ಗುಡಿಗೆ 3 ಬಾಗಿಲಿದಾವೆ ಸರ್, ಏನು? ಈ ಬಾಗಿಲಿಗೆ ಕೂಡ ಒಂದು ಇತಿಹಾಸ ಇದೆ. ಅದೇನಂತಂದ್ರೆ ಈಗ ನಮ್ಮ ಬಲಗಡೆಗೆ ಇರುವಂಥದ್ದು ಹುಲಿಗಿ ಬಾಗಿಲು. ಹುಲಿಗಿ ಬಾಗಿಲು ಶ್ರೀ ಹುಲಿಗಮ್ಮ ದೇವಿಯ ಬಾಗಿಲು, ಆ ಹೆಸರಿನ ಮುಖಾಂತರ. ಹಾಗೆ ನಮ್ಮ ಹಿಂದ್ಗಡೆ ಇರುವಂಥದ್ದು ರತ್ನಾಜಿ ಬಾಗಿಲು ಅಂತ ಕರೀತಾರೆ. ಇದು ರತ್ನಾಜಿ ಬಾಗಿಲು. ಕುಮಾರರಾಮನ ಮಲತಾಯಿ ಇರತಕ್ಕಂಥ ರತ್ನಾಜಿ ಬಾಗಿಲು. ಆಗಲೇ ಈ ಬಾಗಿಲು ದಿಲ್ಲಿ ಬಾಗಿಲು. ನಿಜಕ್ಕೂ ಈ ಒಂದು ಇತಿಹಾಸವನ್ನು ಒಮ್ಮೆ ನಾವು ಅವಲೋಕನ ಮಾಡ್ಕೊಳ್ಳಬೇಕು. ಏಕೆಂದರೆ ನಮಗೆ ಈ ಭಾಗದಲ್ಲೇ ನಮಗೆ ಕುದುರೆಕಲ್ಲು ಕಾಣ್ತಾ ಇದ್ದಾವೆ. ನಾವು ಹೋಗಿದ್ದು ಅದೇ ಪ್ರದೇಶ, ಕುದುರೆಕಲ್ಲು ಬಾಗಿಲು, ಕುದುರೆಕಲ್ಲು. ಈ ಒಂದು ದ್ವಾರ ಅಂದರೆ ಈ ಪ್ರದೇಶದಿಂದ ದೆಹಲಿ ಸುಲ್ತಾನರು ಕುಮ್ಮಟದುರ್ಗಕ್ಕೆ ದಾಳಿ ಮಾಡಿದರು ಅನ್ನೋ ಒಂದು ಸಾಕ್ಷಿಯಾಗಿ ಇದನ್ನು ದಿಲ್ಲಿ ಬಾಗಿಲು ಅಂತ ಕರಿತಾ ಇದ್ವಿ. ಆಗಲೇ ನಿಮ್ಗೆ ಒಂದು ಹೇಳಿದೆ ನಾನು, ಸುಲ್ತಾನ್ಪುರ ಅಂತ. ಸುಲ್ತಾನ್ಪುರ ಅಂದರೆ ಕುಮ್ಮಟದುರ್ಗಕ್ಕೆ ದಾಳಿ ಮಾಡಲು ಬಂದಿರತಕ್ಕಂಥ ಸುಲ್ತಾನರು ಅಲ್ಲಿ ತಮ್ಮ ಠಿಕಾಣಿಯನ್ನು ಹೂಡಿದ್ರು, ಬಿಡಾರ ಹೂಡಿದ್ರು. ಅದಕ್ಕೆ ಇವತ್ತಿಗೂ ಕೂಡ ಅಲ್ಲಿ ಅದನ್ನು ಸುಲ್ತಾನ್ಪುರ ಅಂತ ಕರೀತಾರೆ. ಹಾಗಾಗಿಬಿಟ್ಟು ಇದನ್ನ ದಿಲ್ಲಿ ಬಾಗಿಲು ಅನ್ನುವಂಥ ಕರೆಯುವಂಥದ್ದು ಭಾಳ ಪ್ರಮುಖ ಆಗಿರುವಂಥದ್ದು. ಹಾಗೆ ಕುಮಾರರಾಮನ ಮಲ್ತಾಯಿ ಅಂತ ಹೇಳಿದಲ್ಲ, ರತ್ನಾಜಿಯ ಅರಮನೆ ಈ ಭಾಗದಲ್ಲಿ ಇದ್ದಿರ್ಬೋದು ಅನ್ನುವಂಥದ್ದು. ಹಂಗಾಗ್ಬಿಟ್ಟು ಇದು ರತ್ನಾಜಿ ಬಾಗಿಲು ಅಂತ ಕರಿತಾ ಇದ್ದಾರೆ. ಹಾಗೆ ಇನ್ನೊಂದು ಬಹು ವಿಶೇಷ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಅಧಿದೈವಿ ಆಗಿರ್ತಕ್ಕಂಥ ಶ್ರೀ ಹುಲಿಗಮ್ಮ ದೇವಿಗೆ ಈ ಭಾಗದಿಂದ ಹೋಗ್ತಕ್ಕಂಥ ಜನ ಈ ಮುಖಾಂತರನೇ ಹೋಗ್ತಾ ಇದ್ರು. ಈಗಲೂ ಕೂಡ ಆಗೋಲಿ ಹಂಪದುರ್ಗದ ಜನ ಈ ಪ್ರದೇಶಕ್ಕೆ ಮುಖಾಂತರ ಬಂದು ಮುಂದೆ ಆನೆಗುಂದಿ ಆ ಕಡೆಯಿಂದ ಹುಲಿಗಿಗೆ ಹೋಗ್ತಾ ಇದ್ರು ಅನ್ನೋದಕ್ಕೆ, ಈ ಮಾರ್ಗದಿಂದ ಅನ್ನೋದಕ್ಕೆ ಇದನ್ನ ಹುಲಿಗಿ ಬಾಗಿಲು ಅಂತ ಕರೆಯುವಂಥದ್ದು. ಇದಿಷ್ಟು ಈ 3 ಬಾಗಿಲುಗಳ ವಿಶೇಷವಾಗಿರ್ತಕ್ಕಂಥ ಇತಿಹಾಸ.